ಪ್ರೀತಿ ವೀಕ್ಷಕರೇ ನಮಸ್ಕಾರ. ಜ್ಞಾನಿಧಿ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದಯೆಯು ಜೀವನದಲ್ಲಿ ಮಾಡಬಹುದಾದ ಬದಲಾವಣೆ. ದಯೆಯಿಂದಿರಿ, ನಿಮಗೂ ಮತ್ತು ಜಗತ್ತಿಗೂ ಇಂದು ಅದರ ಅತ್ಯವಶ್ಯಕತೆ ಇದೆ. ಕಾಲಚಕ್ರದಲ್ಲಿ ಇಂದಲ್ಲ ನಾಳೆ ಹುಟ್ಟಿದವರು ಸಾಯಲೇಬೇಕು. ಆದರೆ ನಾವು ಸತ್ತ ಮೇಲೂ ಉಳಿಯುವುದು ನಾವು ಮಾಡಿದ ಒಳ್ಳೆಯ ಕರ್ಮಗಳಷ್ಟೇ. ಅದೆಷ್ಟೇ ಹಣ, ಆಸ್ತಿ, ಸಂಪತ್ತುಗಳನ್ನು ಗಳಿಸಿದರೂ ಅದಾವುದೂ ನಮ್ಮೊಂದಿಗೆ ಬರುವುದಿಲ್ಲ. ನಮ್ಮ ಹೆಸರಿನಲ್ಲಿ ಉಳಿಯುವುದಿದ್ದರೆ ನಾವು ಮಾಡಿದ ಮಾನವೀಯ ಕಾರ್ಯಗಳು ಮಾತ್ರ. ವಿಡಿಯೋ ಇಷ್ಟವೆನಿಸಿದರೆ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ಬದುಕಿನಲ್ಲಿ ನಾವು ಬದುಕಿರುವಷ್ಟು ದಿನ ಇತರರಿಗೆ ತೊಂದರೆ, ನೋವು ಕೊಡದೆ, ಮೋಸ ಮಾಡದೆ, ಹಿಂಸೆ ಕೊಡದೆ ಬದುಕಲು ಪ್ರಯತ್ನಿಸಬೇಕು. ಒಮ್ಮೆ ನೀವು ಈಗಿರುವ ಸ್ಥಿತಿಯಲ್ಲೇ ನಿಮ್ಮಲ್ಲಿ ನೀವು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ನಿಮ್ಮ ಸಂಪತ್ತು, ನಿಮ್ಮ ದುಡಿಮೆ, ನಿಮ್ಮ ಆಸ್ತಿಯಿಂದ ಯಾರಿಗೆ ಪ್ರಯೋಜನ? ಅದು ನಿಮಗೆ ಮತ್ತು ನಿಮ್ಮವರಿಗಲ್ಲದೆ ಅನ್ಯರಿಗಿಲ್ಲ. ಅನ್ಯರಿಗೆ, ಸುತ್ತಮುತ್ತಲಿನವರಿಗೆ ನೀವೇನು ಕೊಡಬಹುದೆಂದರೆ ನಿಷ್ಕಳಂಕ ಪ್ರೀತಿ, ಮೋಸವಿಲ್ಲದ ಒಳ್ಳೆಯ ಮಾತುಗಳು, ಸಜ್ಜನಿಕೆ, ಒಳ್ಳೆಯ ವ್ಯವಹಾರಗಳಷ್ಟೇ. ಏಕೆಂದರೆ ನಿಮ್ಮೊಂದಿಗಿರುವವರು ನೀವಿಲ್ಲದಿರುವಾಗಲೂ ನಿಮ್ಮನ್ನು ನೆನಪಿಸಿಕೊಳ್ಳುವುದು ನಿಮ್ಮ ಗುಣನಡತೆಗಳಿಂದಷ್ಟೇ. ನಿಮ್ಮ ದುಡಿಮೆ, ನಿಮ್ಮ ಸಂಪತ್ತು, ಆಸ್ತಿ ಅದು ನಿಮ್ಮಲ್ಲಿಯೇ ಇರುತ್ತದೆ. ನೀವು ತೋರಿದ ಆ ಪ್ರೀತಿ, ಒಳ್ಳೆಯ ಮಾತು, ವ್ಯವಹಾರ, ಸಜ್ಜನಿಕೆಯಷ್ಟೇ ಅನ್ಯರ ನೆನಪಿನಲ್ಲಿ ಸದಾಕಾಲ ಉಳಿಯುವುದು. ಉದಾಹರಣೆಗೆ, ಅದೆಷ್ಟೋ ಮಂದಿ ಸೆಲೆಬ್ರಿಟಿಗಳು ನಮ್ಮ ಮುಂದಿರಬಹುದು, ಆದರೆ ಜನರು ಮರೆಯದೆ ಗೌರವಿಸುವುದು ಬೆರಳೆಣಿಕೆಯಷ್ಟು ಮಂದಿಯನ್ನು ಮಾತ್ರ. ಪುನೀತ್ ಕುಮಾರ್, ರತನ್ ಟಾಟಾ ಇವರುಗಳು ನಿಧನವಾದಾಗ ಜನಸಾಗರವೇ ಇವರನ್ನು ನೋಡಲು ಸೇರಿತ್ತು. ಏಕೆಂದರೆ ಇವರ ಸಂಪತ್ತಿನಿಂದಲ್ಲ, ಬದುಕಿದ ರೀತಿಯಿಂದ, ಪ್ರೀತಿ, ಸಜ್ಜನಿಕೆ, ವ್ಯವಹಾರ ಮತ್ತು ನಿಸ್ವಾರ್ಥ ಗುಣನಡತೆಗಳಿಂದ. ಹಾಗಾಗಿ ಸಾಧ್ಯವಾದಷ್ಟು ಇತರರಿಗೆ ತೊಂದರೆ, ನೋವು, ಮೋಸ, ಹಿಂಸೆಯನ್ನು ನೀಡದೆ ಒಳ್ಳೆಯ ಮನುಷ್ಯರಾಗಿ ಬದುಕಲು ಪ್ರಯತ್ನಿಸಬೇಕು. ಇಂದು ಅದೆಷ್ಟೋ ಹೃದಯಗಳು ನೋವಿನಿಂದ ತುಂಬಿಕೊಂಡಿವೆ. ನಾವು ನೋಡುವ ನಗುವಿನ ಹಿಂದೆಯೂ ನಮಗೇ ಗೊತ್ತಿಲ್ಲದಿರುವ ಮೌನದ ಕಥೆಯೂ ಅಡಗಿರುತ್ತದೆ. ಕತ್ತಲೆಯ ಜೀವನಕ್ಕೆ ಬೆಳಕನ್ನು ತರಬಹುದಾದ ಒಂದು ಸರಳ ವಿಷಯ ದಯೆ. ಹೃದಯದಿಂದ ಬರುವ ಸಹಾನುಭೂತಿ. ನಾವು ತೋರುವ ಸಣ್ಣ ದಯೆಯೂ ಕೂಡ ಒಂದು ಜೀವವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ತರಬಹುದಾದ ದಿವ್ಯ ಔಷಧಿ. ಒಂದು ನಗು, ಹೇಗಿದ್ದೀರಿ, ಜಾಗ್ರತೆಯಿಂದಿರಿ, ನೀವು ಸಮಾಜಕ್ಕೆ ಮುಖ್ಯ ವ್ಯಕ್ತಿ ಅಂದರೆ ಅಷ್ಟೇ ಸಾಕು. ನೊಂದ ಜೀವಕ್ಕೆ ಪ್ರಪಂಚವನ್ನೇ ತೋರಿಸಿದಂತಾಗುತ್ತದೆ. ದಯೆಗೆ ಹಣದ ಅವಶ್ಯಕತೆ ಇಲ್ಲ, ಸಮಯವೂ ಬೇಕಾಗಿಲ್ಲ. ಕಾಳಜಿ ವಹಿಸುವ ಹೃದಯ, ಮನಸ್ಸುಗಳಷ್ಟೇ ಸಾಕು. ನಾವು ತೋರುವ ದಯೆಯಿಂದ ಅವರ ಜೀವನದ ಯೋಚನೆ ಬದಲಾಗುವುದಷ್ಟೇ ಅಲ್ಲ, ನಮ್ಮ ಹೃದಯವು ಹಗುರವಾಗಿ, ಮನಸ್ಸು ಶಾಂತವಾಗುವುದು. ಆತ್ಮದಲ್ಲಿ ಶ್ರೀಮಂತರಾಗಿ, ಹೃದಯ ಹಗುರವಾಗಿ, ಅರ್ಥಪೂರ್ಣ ಬದುಕು ನಮ್ಮದಾಗುವುದು. ದಯೆ ಎಷ್ಟು ಶಕ್ತಿಶಾಲಿ ಎಂದರೆ ನಮ್ಮಲ್ಲಿರುವ ಮನುಷ್ಯತ್ವವನ್ನು ನೆನಪಿಸಿ ನಿರಂತರವಾಗಿ ಬೇರ್ಪಡುತ್ತಿರುವ ಇಂದಿನ ಜಗತ್ತಿನಲ್ಲಿ ನಮ್ಮನ್ನು ಸಂಪರ್ಕದಲ್ಲಿರುವಂತೆ ಮಾಡುತ್ತದೆ. ನೊಂದ ಮನಸ್ಸಿಗೆ ನೀಡಿದ ದಯೆ, ನೊಂದ ಜೀವವು ಮತ್ತೆ ನೆನಪಿಸಿಕೊಂಡು ಮತ್ತೆ ಬದುಕಿನಲ್ಲಿ ಬೆಳಕನ್ನು ಕಾಣುತ್ತದೆ. ನಾವು ತೋರಿದ ದಯೆ ನಾವು ಮರೆತರೂ ದಯೆ ಸ್ವೀಕರಿಸಿದ ವ್ಯಕ್ತಿಗೆ ಅದು ಜೀವನಕ್ಕೊಂದು ಪ್ರೇರಣೆಯಾಗಿ ನಾವು ತೋರಿದ ದಯೆಯನ್ನೆಂದೂ ಮರೆಯಲಾರ. ಜೀವನವು ಭಾರವೆನಿಸಿ ಹತಾಶರಾಗಿರುವ ಜೀವಗಳು ನಮ್ಮ ಸುತ್ತಮುತ್ತಲಿವೆ. ಒಬ್ಬರ ನಗು ಇನ್ನೊಬ್ಬರ ನಗುವಿಗೆ ಕಾರಣವಾದಾಗ ಒಂದು ಸಹಾಯ ಹಸ್ತವು ಇನ್ನೊಂದು ಸಹಾಯ ಹಸ್ತವನ್ನು ಪ್ರೇರೇಪಿಸುವುದು. ಹೀಗೆ ಮನುಜಕುಲವೇ ಮನುಷ್ಯತ್ವವನ್ನು ಪಡೆದುಕೊಂಡು ಜಗತ್ತೇ ಬದಲಾಗಬಹುದು. ಜೀವನದಲ್ಲಿ ಆಗಾಗ್ಗೆ ಎದುರಾಗುವ ನೋವು, ಅಸಹಾಯಕತೆ, ಹತಾಶೆ ಎಲ್ಲವನ್ನು ತೊಲಗಿಸುವ ಶಕ್ತಿ ಈ ದಯೆಗಿದೆ. ಕಠಿಣ ಸಮಯವನ್ನು ಎದುರಿಸುತ್ತಿರುವವನಿಗೆ ಒಂದು ಸಲಹೆ, ಒಂದು ನಗು, ಒಂದು ಸಹಾಯ ಹಸ್ತ, ನಾನು ನಿಮ್ಮೊಂದಿಗಿದ್ದೇನೆ ಎನ್ನುವ ಸಣ್ಣ ವಿಷಯವು ಆ ವ್ಯಕ್ತಿಯ ಜೀವನವನ್ನೇ ಪುನರ್ರೂಪಿಸುವುದು. ಇನ್ನೊಬ್ಬರಿಗೆ ತೋರುವ ದಯೆ ನಮ್ಮ ಆತಂಕ, ಒತ್ತಡವನ್ನು ಕಡಿಮೆ ಮಾಡಿ ಬಲವಾದ ಸಂಬಂಧವನ್ನು ನಿರ್ಮಿಸುವುದು. ನಮ್ಮಲ್ಲಿರುವ ದಯೆಯ ಭಾವದಿಂದಾಗಿ ಜನರು ನಿಧಾನವಾಗಿ ನಂಬುವ, ಗೌರವಿಸುವ ವ್ಯಕ್ತಿಯಾಗಿ ಒಳಗೂ ಹೊರಗೂ ಉತ್ತಮ ಮನುಷ್ಯರಾಗಬಹುದು. ನಮ್ಮ ದಯಾಭಾವವನ್ನು ಯಾರು ಗಮನಿಸಲಿ, ಗಮನಿಸದೇ ಇರಲಿ, ದಯೆ ತೋರಲಿ, ದಯೆ ತೋರದೇ ಇರಲಿ, ನಮ್ಮಲ್ಲಿ ನಾವು ದಯೆಯನ್ನು ಬೆಳೆಸಿಕೊಳ್ಳಬೇಕು. ಏಕೆಂದರೆ ನೊಂದ ಜೀವಗಳಿಗೆ ಮತ್ತು ನಮ್ಮಲ್ಲೂ ಕೂಡ ಅದು ದೊಡ್ಡ ಬದಲಾವಣೆಗೆ ನಾಂದಿಯಾಗಬಹುದು. ದಯೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ನೊಂದ ಹೃದಯದ ನೋವನ್ನು ನೀಗಿಸಿ ಸಮಸ್ಯೆಯಿಂದ ಹೊರಬಂದು ಒಂದು ಜೀವದ ಉಳಿವಿಗೆ ಸಹಾಯವಾಗುತ್ತದೆ. ಇಂದು ಮನುಷ್ಯತ್ವವನ್ನೇ ಮರೆತು ನಿರಂತರವಾಗಿ ಬೇರ್ಪಡುತ್ತಿರುವ ಇಂದಿನ ಈ ಜಗತ್ತಿಗೆ ದಯೆಯ ಅತ್ಯವಶ್ಯಕತೆ ಇದೆ. ಹಾಗಾಗಿ ದಯೆಯಿಂದಿರಿ, ನಿಮಗೂ ಮತ್ತು ಜಗತ್ತಿಗೂ ಅದರ ಅತ್ಯವಶ್ಯಕತೆ ಇದೆ.
ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಇದುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.